ಇದರಲ್ಲಿ ಅದು ಗುರುವಿನ ಮಂಡಲ, ಇಲ್ಲಿಗೆ ಗುರುವಿನ ಪೂಜೆ ಸಲ್ಲುವಂತ. ಹಂಗೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಇಲ್ಲಿ ಇರ್ಬೋದು ಕೋಣ ವೃತ್ತ ಅಲ್ಲ ಹಾಗೆ ಮಾಡಿದಂತಹ ಮಂಡಲ ಇದು ಗಣಪತಿ ದೇವರ ಮಂಡಲ. ಹಂಗೆ ಇಲ್ಲಿ ಮನೆ ದೇವರ ಪೂಜೆ ಅಪ್ಪಲಿದ್ದು. ಹಂಗೆ ಇಲ್ಲಿ ದೊಡ್ಡ ಮಂಡಲ ಹಾಕಿದ್ದು ಈಗ ದುರ್ಗೆಯ ಮಂಡಲ, ಅದು ಬಾಲಚಕ್ರ ಹಳಿ ಅದಕ್ಕೆ ಹೆಸರು. ಅದು ಮಧ್ಯದಲ್ಲಿ ಬಿಂದು, ತ್ರಿಕೋಣ, ಷಟ್ಕೋಣ, ವೃತ್ತ, ಅಷ್ಟದಳ ಆಗಿ ಚತುರ್ದ್ವಾರಂಭ ಇದೆಲ್ಲ ಚತುರ್ದ್ವಾರ. ಬಾಲಚಕ್ರ ವಿಧಿ ಅಂತ ಹೇಳಿ ಅದಕ್ಕೊಂದು ಶ್ಲೋಕ ಇದೆ. ಆ ಪ್ರಕಾರ ಉದಯಪ್ಪನ ಪೂಜೆ, ಬಾಲ ಸರಸ್ವತಿ ಪೂಜೆ, ಮಧ್ಯಾಹ್ನಕ್ಕೆ ವನದುರ್ಗೆ ಪೂಜೆ ಹೇಳಿ ಮನೆ ದೇವರ ಪೂಜೆ ಒಪ್ಪಲಿದ್ದು ಅದರೊಟ್ಟಿಗೆ ಏಕಾದಶೋತ್ತರ ಹಿಂಗೆ ಇತ್ಯಾದಿ ಮಾಡುವ ಕ್ರಮ ಇತ್ತು. ಮತ್ತು ಇಲ್ಲಿಗೆ ಸ್ವಯಂವರ ಭಾರತಿ ಪೂಜೆ ಹೇಳಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಹೇಳಿ ಮೂರು ಹೊತ್ತ ದೀಪ ಉದಯಪ್ಪ ಪ್ರಜ್ವಾಲನೆ ಮಾಡಿ ತಿರುಳಿಗೆ ಅದೇ ದೀಪವನ್ನು ಕೂಡುತ್ತ ಜಾತವ್ಯಸೆಯಿಂದ ದುರ್ಗಾ ಸೂಕ್ತ ಪ್ರಾರಂಭ ಮಾಡಿ ಸೂರ್ಯೋದಯಕ್ಕೆ ದೀಪ ಪ್ರತಿಷ್ಠೆ ಮಾಡಿ ತಿರುಳಪ್ಪ ನಾವು ಪುಷ್ಪಾಂಜಲಿ ಮತ್ತು ದೇವಿ ಮಹಾತ್ಮೆ ಎಲ್ಲ ಪಾರಾಯಣ ಅಪ್ಪಣಿತು ಸೂಕ್ತಾದಿಗೆಲ್ಲ ಪಾರಾಯಣ ಮಾಡಿ ವಿಶೇಷ ನೈವೇದ್ಯ. ಹಾಂ.